ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು AV ಶೆಟ್ಟಿ ಚಾನಲ್. ಇಂದು ನಾವು ಆದರ್ಶ ವಿದ್ಯಾಲಯದ 6ನೇ ತರಗತಿ ದಾಖಲಾತಿ ಪರೀಕ್ಷೆಗೆ ಪ್ರವೇಶ ಪರೀಕ್ಷೆ ಬರೆದಂತಹ ಮಕ್ಕಳ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ನಾನು ನೋಡ್ತಿರೋಂಥ ವರ್ಷನ್ ಎ ವರ್ಷನ್ ಆಗಿದೆ. ಮೊದಲಿಗೆ ಕನ್ನಡದಲ್ಲಿರುವಂಥ ಉತ್ತರಗಳನ್ನು ನೋಡೋಣ. ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದಳು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಲ್ಲಿ ಪ್ರಾರಂಭವಾಗುವ ಪದ ಆಪ್ಷನ್ ಬಿ ಆಗಮಿಸಿದಾಗ. ಎರಡನೇದು, ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕು ಎಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿನ ಸಜಾತಿ ಸಂಯುಕ್ತ ಅಕ್ಷರ ಪದ ಸಿ ಆಪ್ಷನ್ ಉತ್ತಮ. ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದ ಬಹುವಚನ ರೂಪ ಸಿ ಆಪ್ಷನ್ ನಾವು. ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಆಪ್ಷನ್ ಬಿ 3. ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಆಪ್ಷನ್ ಡಿ ನಪುಂಸಕಲಿಂಗ. ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದವು ಆಪ್ಷನ್ ಬಿ ಗುಣವಿಶೇಷಣ. ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿದಿದೆ. ಈ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ? ಇದಕ್ಕೆ ಉತ್ತರ ಆಪ್ಷನ್ ಡಿ ಮುಳ್ಳನ್ನು. 8ನೇ ಪ್ರಶ್ನೆ, ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಮೃಗಾಲಯಕ್ಕೆ, ಇದು ಆಪ್ಷನ್ ಬಿ ಚತುರ್ಥಿ. ಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು. ಈ ವಾಕ್ಯದಲ್ಲಿ ಖಗ ಪದದ ವಿರುದ್ಧ ಅರ್ಥ ಆಪ್ಷನ್ ಬಿ ಪಕ್ಷಿ. ಕರುಣಾಳು ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡ ಮರ ದಯಾಳು. ಈ ವಾಕ್ಯದಲ್ಲಿ ಖಗ ಪದದ ಅರ್ಥ ಆಪ್ಷನ್ ಬಿ ಪಕ್ಷಿ. ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಆಪ್ಷನ್ ಎ ಕಿರಿಯರಿಗೆ. ಸೂಕ್ತ ಲಿಖನ ಚಿಹ್ನೆ ಬರೆದ ವಾಕ್ಯ ಯಾವುದು ಅಂದರೆ ಆಪ್ಷನ್ ಸಿ. ನೆಕ್ಸ್ಟ್, ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನಾನುಕೂಲ ಆಪ್ಷನ್ ಬಿ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ. ಅದನ್ನು ನಾವೇನಂತೀವಿ ಅಂದರೆ ಆಪ್ಷನ್ ಎ ಪ್ರಕೃತಿ ಭಾವ. ಇನ್ನು 14ನೇ ಪ್ರಶ್ನೆಯಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಪದ್ಯ ಭಾಗವನ್ನು ಓದಿಕೊಂಡಾಗ ರಾಮ ಜೀವಿಸಿದ್ದ ಯುಗ ಯಾವುದು ಅಂತಂದರೆ ತ್ರೇತಾಯುಗ. 15ನೇ ಪ್ರಶ್ನೆ, ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ. ಇಲ್ಲಿ ಬೇಡುತ್ತಾಳೆ ಅನ್ನುವಂಥ ಪದ ಸೂಚಿಸುವ ಕಾಲ ಆಪ್ಷನ್ ಡಿ ವರ್ತಮಾನ ಕಾಲ. 16th ಪ್ರಶ್ನೆ, ಬಂದರು ಪದದ ಧಾತು ರೂಪ ಬರು. ಈಗ ಇಂಗ್ಲೀಷ್ನಲ್ಲಿರುವಂಥ ಉತ್ತರಗಳನ್ನು ನೋಡೋಣ. ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್, ಅವು ನೌನ್ ಆಪ್ಷನ್ ಎ. ದ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್, ಅದರ ಅರ್ಥ ಏನಂತಂದರೆ ಆಪ್ಷನ್ ಸಿ ಎಬಿಲಿಟಿ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಹೈ, ಹೈ ಸೂಪರ್ಲೇಟಿವ್ ಡಿಗ್ರಿ ಆಪ್ಷನ್ ಬಿ ಹೈಯೆಸ್ಟ್. ದ ಅಪೋಸಿಟ್ ಆಫ್ ದ ವರ್ಡ್ ಆಲ್ವೇಸ್ ಈಸ್ ಆಪ್ಷನ್ ಸಿ ನೆವರ್. ರೈಟ್ ಇನ್ ಒನ್ ವರ್ಡ್, ದ ಒನ್ ಹೂ ಡ್ರೈವ್ಸ್ ಎ ಕೋಚ್ ಆಪ್ಷನ್ ಡಿ coachman. The plural form of the word child is children option A. The action word in the sentence we play in the evening option B play. The word that does not belong to the group elephant, tiger, horse, zebra option B tiger. Identify the adverb option C correctly. The past tense form of pray is option C prayed. The friendly cow, ಇದೊಂದು ಪೊಯಮ್ ಕೊಟ್ಟಿದ್ದಾರೆ. ಅದರಲ್ಲಿರುವಂತಹ ರೈಮಿಂಗ್ ವರ್ಡ್ ಆಫ್ ವೈಟ್, ಅದರದ್ದು ರೈಮಿಂಗ್ ವರ್ಡ್ ಏನಂದರೆ ಆಪ್ಷನ್ ಡಿ ಮೈಟ್. ಕೌ ಮೂವ್ಸ್, ಡಾಗ್ ಆಪ್ಷನ್ ಬಿ ಬಾರ್ಕ್ಸ್. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರೆಸ್ಟ್ ಈಸ್ ಆಪ್ಷನ್ ಎ ಫಾರೆಸ್ಟ್ಸ್. ದ ಲಿಟಲ್ ಚೈಲ್ಡ್ ವಾಂಟೆಡ್ dash read a book option B 2. I am going to the market. To the doctor, I am going to the doctor. Underlined ಪದ ಏನನ್ನು
ಉತ್ತರ ಬರುವಂತೆ ಏನನ್ನು ಬಳಸಬೇಕು ಪ್ರಶ್ನೆ ಮಾಡುವಾಗ ಅಂತಂದರೆ ಆಪ್ಷನ್ ಡಿ ವೇರ್ ಆರ್ ಯು ಗೋಯಿಂಗ್. ಇಲ್ಲಿ ಒಂದು ಸೆಂಟೆನ್ಸನ್ನು ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ, ರೀಅರೇಂಜ್ ಮಾಡಿದಾಗ ಬರುವಂಥ ಆನ್ಸರ್ ಆಪ್ಷನ್ ಎ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್ಸ್. ಇನ್ನು ಗಣಿತಕ್ಕೆ ಬರೋಣ. ಫಸ್ಟ್ ಕ್ವಶನ್ 5 ಅಂಕಿಗಳ ಕನಿಷ್ಠ ಸಂಖ್ಯೆ ಆಪ್ಷನ್ ಬಿ 30,568. ಎರಡನೇ ಪ್ರಶ್ನೆ ಫ್ಯಾನ್ನಲ್ಲಿ ಮೂರು ರೆಕ್ಕೆಗಳಿರುವಂಥ ಫ್ಯಾನ್ನ ರೆಕ್ಕೆಗಳ ನಡುವೆ ಉಂಟಾಗುವ ಕೋನ ಅಂತಂದರೆ ಆಪ್ಷನ್ ಡಿ ವಿಶಾಲ ಕೋನ. ಸಮಾನ ಭಿನ್ನರಾಶಿಗಳು 5ನೇ 3ರ ಸಮಾನ ಭಿನ್ನರಾಶಿಗಳು ಆಪ್ಷನ್ ಸಿ 10ನೇ 6 ಮತ್ತು 20ನೇ 12. ನಾಲ್ಕನೇ ಪ್ರಶ್ನೆ ಮಿಶ್ರ ಲೆಕ್ಕ ಇದೆ. ಮಿಶ್ರ ಸಮಸ್ಯೆಯನ್ನು ಬಿಡಿಸಿದಾಗ ಉತ್ತರ ಬರೋದು ಆಪ್ಷನ್ ಬಿ 70,634. ನೆಕ್ಸ್ಟ್ 5ನೇದ್ದು 30 ಪೆನ್ನುಗಳ ಬೆಲೆ 360 ಆದರೆ ಒಂದು ಪೆನ್ನಿನ ಬೆಲೆ ಆಪ್ಷನ್ ಎ 12 ರೂಪಾಯಿ. 6ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ 12ರಿಂದ ಭಾಗಿಸಿದಾಗ ಶೇಷ 7 ಬರುವಂಥ ಸಂಖ್ಯೆ ಅಂತಂದರೆ ಆಪ್ಷನ್ ಡಿ 163. ಇಲ್ಲಿ ಭಿನ್ನರಾಶಿಯ ರೂಪ ಕೊಟ್ಟಿದ್ದಾರೆ 15ನೇ 9. ಇದರ ದಶಮಾಂಶ ರೂಪ ಅಂದರೆ ಆಪ್ಷನ್ ಸಿ 0.6. ವಾಯು ಸಂಚಾರಕ್ಕೆ ಹೋದಾಗ ಆಯತಾಕಾರದ ಉದ್ಯಾನವನದಲ್ಲಿ 4 ಸುತ್ತು ಸುತ್ತಾಳೆ, ಅದರ ಉದ್ದ ಅಗಲ ಕೊಟ್ಟಿದ್ದಾರೆ. ಅದರ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ ಡಿ 1600 ಮೀಟರ್. ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಒಟ್ಟು ಹಣ ಕೊಟ್ಟಾರೆ. ಒಬ್ರದ್ದು ಹಣ ಕೊಟ್ಟು ಅದನ್ನು ತೆಗೆದಾಗ ಬರುವಂತಹ ಇನ್ನೊಬ್ಬರ ಹಣ ಏನು ಅಂತಂದರೆ ಆಪ್ಷನ್ ಎ 51,789 ರೂಪಾಯಿ. 10ನೇ ಪ್ರಶ್ನೆ ಲಿಯಾ ಪ್ರತಿದಿನ 750 ml ಹಾಲನ್ನು ಕೊಂಡುಕೊಳ್ತಾಳಂತೆ. ಒಂದು ವಾರದ ಹಾಲು ಎಷ್ಟಾಗುತ್ತೆ ಅಂದರೆ ಆಪ್ಷನ್ ಬಿ 5 ಲೀಟರ್ 250 ಮಿಲಿಲೀಟರ್. 11ನೇ ಪ್ರಶ್ನೆಯಲ್ಲಿ ಸ್ತಂಭ ನಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ಕೇಳಿದಿರೋ ಪ್ರಶ್ನೆ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ 10. ಕೊಟ್ಟಿರೋ ಜಾಲಾಕೃತಿ ಉಂಟಾಗುವ ಘನಾಕೃತಿ ಯಾವುದಂದರೆ ಘನ. ಈ ಕೆಳಗಿನಲ್ಲಿ 24ರ ಅಪವರ್ತನಗಳು ಅಂದರೆ ಆಪ್ಷನ್ ಎ 1 2 3 4 6 8 12 24. ನೆಕ್ಸ್ಟ್ ಪ್ರಶ್ನೆ ಲಕ್ಷ್ಮೀತಾಳು ಭಾನುವಾರ ಮತ್ತು ಸೋಮವಾರ ಇಷ್ಟಿಷ್ಟು ನಡೆದಾಗ ಒಟ್ಟು ದೂರ ಎಷ್ಟು ಅಂತಂದರೆ ಆಪ್ಷನ್ ಬಿ 4 ಕಿಲೋಮೀಟರ್ 500 ಮೀಟರ್. 15ನೇ ಪ್ರಶ್ನೆ ತ್ರಿಶಾಳ ವಯಸ್ಸು ಮತ್ತು ತ್ರಿವೇಣಿ ವಯಸ್ಸು ಕೊಟ್ಟಿದ್ದಾರೆ. ಅವರಿಬ್ಬರ ಒಟ್ಟು ವಯಸ್ಸು ಅಂತಂದರೆ ಆಪ್ಷನ್ ಸಿ 20 ವರ್ಷ 2 ತಿಂಗಳು. ನೆಕ್ಸ್ಟ್ 16ನೇ ಪ್ರಶ್ನೆ 1 ಗಂಟೆಯಲ್ಲಿ ಚಲಿಸೋದು ದೂರ ಎಷ್ಟು ಅಂದರೆ 8 ಗಂಟೆದು ಕೊಟ್ಟಿರ್ತಾರೆ. 1 ಗಂಟೆ ಚಲಿಸಿದ್ದೆಷ್ಟು ಅಂತಂದರೆ ಆಪ್ಷನ್ ಎ 74 ಕಿಲೋಮೀಟರ್. ಈಗ ವಿಜ್ಞಾನಕ್ಕೆ ಬರೋಣ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಆಪ್ಷನ್ ಸಿ 2:1. ಎರಡನೇ ಪ್ರಶ್ನೆ ಆಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಅಂದರೆ ಆಪ್ಷನ್ ಡಿ ಚಲನಶಕ್ತಿ. 3ನೇ ಪ್ರಶ್ನೆ ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಆಪ್ಷನ್ ಎ 21%. ಕಲ್ಲಿದ್ದಲು ನಿರ್ಮಾಣ ಆಗೋಕ್ಕೆ ಅವಶ್ಯಕವಾದಂತಹ ಅಂಶ ಬಿ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ. 5ನೇ ಪ್ರಶ್ನೆ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಆಪ್ಷನ್ ಸಿ ಸೌರವಲೆ. 6ನೇ ಪ್ರಶ್ನೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಆಪ್ಷನ್ ಬಿ ಗ್ಲೂಕೋಸ್. 7ನೇ ಪ್ರಶ್ನೆ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಆಪ್ಷನ್ ಎ 1988. 8ನೇ ಪ್ರಶ್ನೆ ದ್ರವರೂಪದ ಧಾತುವನ್ನು ಗುರುತಿಸಿ ಆಪ್ಷನ್ ಸಿ ಪಾದರಸ. ಗುಂಪಿಗೆ ಸೇರದ ಬೆಳೆ ಆಪ್ಷನ್ ಡಿ ಕಬ್ಬು. ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ ಅಂದರೆ ಆಪ್ಷನ್ ಸಿ ಶಿಲಾಗೋಳ. 11ನೇ ಪ್ರಶ್ನೆ ಕಲುಷಿತ ನೀರಿನ ಬರುವ ರೋಗ ಆಪ್ಷನ್ ಡಿ ಮಲೇರಿಯಾ ರೋಗ. 12ನೇ ಪ್ರಶ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ಆಪ್ಷನ್ ಸಿ ನೈಸರ್ಗಿಕ ಅನಿಲ. ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದಕ್ಕೆ ನಾವೇನಂತೀವಿ ಅಂದರೆ ಆಪ್ಷನ್ ಎ ಅಣುಸೂತ್ರ. 14ನೇ ಪ್ರಶ್ನೆ ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಆಪ್ಷನ್ ಡಿ ಸಕ್ಕರೆ. ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಆಪ್ಷನ್ ಸಿ ಪ್ಲವನತೆ. ಡ್ರಾಸೆರಾ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಯಾಕಂತಂದರೆ ಅದು ಸಿ ನೈಟ್ರೋಜನ್ ಸಲುವಾಗಿ ಅವಲಂಬಿಸಿರುತ್ತದೆ. ಸಮಾಜ ವಿಜ್ಞಾನದ ಉತ್ತರಗಳು. 1ನೇ ಪ್ರಶ್ನೆ ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಅಂದರೆ
ಡಿ ಆನ್ಸರ್ ಕುಟುಂಬವು 4 ತಲೆಮಾರುಗಳನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಅಂತಂದರೆ ಸಿ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು. ಮೂರನೇದು, ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಅಂದರೆ ಲತಾ ಮಂಗೇಶ್ಕರ್, ಆಪ್ಷನ್ ಎ. ನಾಲ್ಕನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ, ಆಪ್ಷನ್ ಸಿ ಬಚೇಂದ್ರಿ ಪಾಲ್. ಐದನೇ ಪ್ರಶ್ನೆ, ಫುಟ್ಬಾಲ್ ಒಂದು, ಆಪ್ಷನ್ ಎ ಅಂತಾರಾಷ್ಟ್ರೀಯ ಕ್ರೀಡೆ. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಅಂದರೆ ಆಪ್ಷನ್ ಸಿ ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು. ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ಹಣ್ಣು ತರಕಾರಿ ಇವನ್ನ ಬೆಳೆದರೆ ನಾವು ಅದನ್ನು ಆಪ್ಷನ್ ಎ ತೋಟಗಾರಿಕೆ ಬೇಸಾಯ ಅಂತೀವಿ. ಎಂಟನೇ ಪ್ರಶ್ನೆ, ಕಾಂಕ್ರೀಟ್ ತಾರಸಿ ಮನೆಗೆ ಆಪ್ಷನ್ ಎ ಸಿಮೆಂಟ್ ಕಬ್ಬಿಣ ಬೇಕು. ಒಂಬತ್ತನೇದು, ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಅಂತಂದರೆ ಆಪ್ಷನ್ ಬಿ 173. ಸೂರ್ಯನಿಂದಲೇ 6ನೇ ಸ್ಥಾನದಲ್ಲಿರುವಂಥ ಗ್ರಹ ಡಿ ಉತ್ತರ ಶನಿ. ಉತ್ತರ ಮೈದಾನವನ್ನು ಆಳಿದ ರಾಜಮನೆತನ ಅಂದರೆ ಆಪ್ಷನ್ ಎ ಮೌರ್ಯರು. ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಉತ್ತರ ಮೈದಾನ ಗಂಗಾ. 13ನೇ ಪ್ರಶ್ನೆ, ಭಾರತದಲ್ಲಿ ಚಳಿಗಾಲದ ಅವಧಿ ಅಂದರೆ ಆಪ್ಷನ್ ಡಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. 14ನೇದು, ಇದು ಒಂದು ದ್ವೀಪ ಯಾವುದು ಅಂತಂದರೆ ಆಪ್ಷನ್ ಸಿ ಅಂಡಮಾನ್ ನಿಕೋಬಾರ್. ಭಾರತ ರತ್ನ ಪ್ರಶಸ್ತಿ ಪಡೆದವರು ಅಂತಂದರೆ ಡಿ ಆನ್ಸರ್ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವುದಂದರೆ ಆಪ್ಷನ್ ಬಿ ಶ್ರೀಲಂಕಾ. ಸಾಮಾನ್ಯ ಜ್ಞಾನದ ಪ್ರಶ್ನೆಗಳೀಗ. ಚಂದ್ರಯಾನ 3 ಇದರ ಲ್ಯಾಂಡರ್ ಇಳಿದ ಸ್ಥಳದ ಹೆಸರು ಅಂತಂದರೆ ಡಿ ಶಿವಶಕ್ತಿ. ಈ ಆಟಗಾರರಲ್ಲಿ 2024ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು ಅಂತಂದರೆ ಆಪ್ಷನ್ ಸಿ ಮೋನಿಕಾ ಭಾಟಿಯಾ. ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಆಪ್ಷನ್ ಎ ಥಾಮಸ್ ಅಲ್ವಾ ಎಡಿಸನ್. ಭಾರತದ ಕ್ಷಿಪಣಿಗಳ ಜನಕ ಅಂತ ನಾವು ಆಪ್ಷನ್ ಸಿ APJ ಅಬ್ದುಲ್ ಕಲಾಂ ಅವರನ್ನು ಕರಿತೀವಿ. ಕನ್ನಡ ಸಾಹಿತ್ಯದ ವರಕವಿ ಅಂದರೆ ಆಪ್ಷನ್ ಬಿ ದ.ರಾ ಬೇಂದ್ರೆ. ಅಕ್ಟೋಬರ್ 2ರಂದು ಜನಿಸಿದಂತಹ ನಾಯಕರು ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. 7ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಅಂದರೆ ಆಪ್ಷನ್ ಎ ವಿಜಯನಗರ. ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರೋಂಥ ಸ್ಥಳ ಆಪ್ಷನ್ ಬಿ ಬೆಂಗಳೂರು. ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ 2,000 ರೂಪಾಯಿ ಗ್ಯಾರಂಟಿ ಯೋಜನೆ ಹೆಸರು ಏನಪ್ಪ ಅಂತಂದರೆ ಆಪ್ಷನ್ ಬಿ ಗೃಹಲಕ್ಷ್ಮಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಆಪ್ಷನ್ ಸಿ ಇರುವಂತಹ MS ಸ್ವಾಮಿನಾಥನ್ ಅವರನ್ನು ಕರಿತೀವಿ. ಮಾನಸಿಕ ಸಾಮರ್ಥ್ಯದಾಗೆ ಉತ್ತರಗಳು ಕೊನೆಯದಾಗಿ. 1ನೇದು ಒಂದು ಸರಣಿ ಕೊಟ್ಟಿದ್ದಾರೆ, ಇದರ ಮುಂದಿನ ಸಂಖ್ಯೆ ಯಾವುದು ಅಂತಂದರೆ ಆಪ್ಷನ್ ಬಿ 19. 2ನೇದು ಇಂಗ್ಲಿಷ್ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಆ ಸರಣಿಯ ಮುಂದಿನ ಅಕ್ಷರಗಳು ಯಾವುವು ಅಂತಂದರೆ ಆಪ್ಷನ್ ಸಿ RT. 3ನೇದು ಪಿಂಕ್ ಎಂಬುದನ್ನು ಈ ಸಂಕೇತದಿಂದ ಸೂಚಿಸಿದರೆ ಬ್ಲೂ ಅನ್ನೋದನ್ನು ಯಾವ ಸಂಕೇತದಿಂದ ಸೂಚಿಸ್ತೀವಿ ಅಂತ ಕೇಳಿದರೆ ಆಪ್ಷನ್ ಎ 2 1 2 2 1 5. ಪ್ರಶ್ನೆ 4, ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರ ಆಚರಿಸಿದರೆ ಅದೇ ವರ್ಷ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದಪ್ಪ ಅಂದರೆ ಡಿ ಮಂಗಳವಾರ. ಈ ಚಿತ್ರದಲ್ಲಿರುವಂಥ ತ್ರಿಭುಜಗಳ ಒಟ್ಟು ಸಂಖ್ಯೆ ಎಷ್ಟು ಅಂತಂದರೆ ಆಪ್ಷನ್ ಸಿ 9. ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಆಲ್ಫಾಬೆಟಿಕಲ್ ಕ್ರಮದಲ್ಲಿ ಬರೆದಾಗ ಎಡದಿಂದ 5ನೇ ಸ್ಥಾನದಲ್ಲಿ ಬರುವ ಅಕ್ಷರ ಅಂತಂದರೆ ಆಪ್ಷನ್ ಸಿ I. ಒಂದು ಗಡಿಯಾರದಲ್ಲಿ 4 ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳು ನಡುವಿನ ಕೋನ ಎಷ್ಟಾಗಿರ್ತದೆ? ಆಪ್ಷನ್ ಎ 120 ಡಿಗ್ರಿ. ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಆಪ್ಷನ್ ಡಿ 5 25. ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 8 143 ಆದರೆ 6ರ ಸಾಮ್ಯತೆ ಏನಾಗುತ್ತೆ? ಆಪ್ಷನ್ ಡಿ 132. 10ನೇದು ಚಿತ್ರ ಕೊಟ್ಟಿದ್ದಾರೆ, ಈ ಸರಣಿಯ ಮುಂದಿನ ಚಿತ್ರ ಯಾವುದಂದರೆ ಆಪ್ಷನ್ ಎ ಯಲ್ಲಿರುವಂತಹ ಚಿತ್ರ. ಇಷ್ಟಕ್ಕೆ ಇಂದು ನಡೆದಂತಹ ಆದರ್ಶ ಪರೀಕ್ಷೆ ಚಿತ್ರಗಳನ್ನು ನಾವು ನೋಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೆ ಜೊತೆಗೆ ನೀವು ಎಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಿ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.